ಸ್ನೇಹಿತರೆ ನಮಸ್ಕಾರ. ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಈಗಾಗಲೇ ದೂರವಾಗಿ ಅಧಿಕೃತವಾಗಿ ಡಿವೋರ್ಸನ್ನು ಕೂಡ ತೆಗೆದುಕೊಂಡಾಗಿದೆ. ಇಬ್ಬರು ಕೂಡ ಅವರವರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದು ಕಡೆ ನಿವೇದಿತಾ ಗೌಡ ಬೇರೆ ಬೇರೆ ರೀತಿಯಾದಂತಹ ಈ ಪ್ರಮೋಷನ್ ವರ್ಕ್ಗಳನ್ನು ಮಾಡಿಕೊಂಡು ಫಾರಿನ್ ಟ್ರಿಪ್ಗಳನ್ನು ಹೊಡ್ಕೊಂಡು ಆರಾಮಾಗಿ ಜೀವನವನ್ನು ಸಾಗಿಸ್ತಿದ್ರೆ, ಮತ್ತೊಂದು ಕಡೆ ಸಿನಿಮಾ ಮತ್ತು ಆಲ್ಬಮ್ ಅಂತ ಹೇಳ್ಬಿಟ್ಟು ಚಂದನ್ ಶೆಟ್ಟಿ ತಮ್ಮ ಜೀವನವನ್ನು ತಾವು ನೋಡ್ಕೊಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ನಿವೇದಿತಾ ಅವರು ಮಾತನಾಡಿರುವಂಥ ವಿಚಾರ ಈಗ ಭಾರಿ ಒಂದು ಚರ್ಚೆಯ ಮೂಲವಾಗಿದೆ. ಅದರಲ್ಲೂ ಕೂಡ ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಷ್ಟು ದಿನಗಳ ಕಾಲ ಮೌನವಾಗಿದ್ದಂತಹ ನಿವೇದಿತಾ ಗೌಡ ಈಗ ಮಾತನಾಡೋದ್ರ ಮೂಲಕ ಕೆಲವೊಂದಷ್ಟು ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡಬೇಕು, ಕೆಲವೊಂದಷ್ಟು ವಿಚಾರಗಳು ಸತ್ಯ ಏನು ಅನ್ನೋದು ಹೊರಗಡೆ ಗೊತ್ತಾಗಬೇಕು. ಆ ರೀತಿ ಒಂದು ಯೋಚನಾ ಲಹರಿಯಲ್ಲಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನಾಯಿತು, ಜೊತೆಗೆ ಚಂದನ್ ಮತ್ತು ಇವರು ದೂರ ಆಗೋದಕ್ಕೆ ಪ್ರಮುಖವಾದಂಥ ಕಾರಣ ಆಗಿದ್ದೇನು ಎಲ್ಲವನ್ನು ಕೂಡ ವಿವರವಾಗಿ ವಿವರಿಸಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಈ ದೂರ ಆಗಿದ್ದು ಅಥವಾ ಡಿವೋರ್ಸನ್ನು ತೆಗೆದುಕೊಂಡಿದ್ದು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಿದ್ರೆ, ಬೆಣ್ಣೆಯಲ್ಲಿ ಕೂದಲು ತೆಗಿತಾರೆ ಅಂತಾರಲ್ಲ ಹಾಗೆ ಕೊನೆಯವರೆಗೂ ಕೂಡ ಇವರ ಈ ಡಿವೋರ್ಸ್ ವಿಚಾರ ಎಲ್ಲೂ ಕೂಡ ಗೊತ್ತಾಗಲಿಲ್ಲ. ಕೊನೆಗೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೊನೆಯ ಹಂತದ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಲ್ಲಿವರೆಗೂ ಕೂಡ ಗೊತ್ತೇ ಇರಲಿಲ್ಲ. ಅಷ್ಟು ಕೂಲಾಗಿ ಕಾಮಾಗಿ ಇವರು ಇದನ್ನು ಹ್ಯಾಂಡಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಅದಾದ ಬಳಿಕನೂ ಕೂಡ ಇಬ್ಬರು ಕೂಡ ಜೊತೆಗೆ ಕೂತ್ಕೊಂಡು ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿ ಎಲ್ಲ ಗೊಂದಲಗಳನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ಸಾಕಷ್ಟು ವಿಚಾರಗಳಿಗೆ, ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ಈಗ ಆ ಉತ್ತರವನ್ನು ಪಡೆಯುವಂತಹ ಸಂದರ್ಭ ಎದುರಾಗಿತ್ತು. ಆ ಕಾರಣಕ್ಕೋಸ್ಕರ ಒಂದು ಖಾಸಗಿ ಚಾನಲ್ನವರು ಮಾಡಿದಂಥ ಇಂಟರ್ವ್ಯೂನಲ್ಲಿ ನಿವೇದಿತಾ ಗೌಡ ಒಂದಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಅವರೇ ಮಾತನಾಡಿದ್ದಾರೆ. ಇದು ಯಾರೋ ಕಲ್ಪಿತ ಅಥವಾ ಯಾರೋ ಒಂದು ತಮ್ಮಿಷ್ಟಕ್ಕೆ ತಾವು ಹೇಳಿದಂಥ ಮಾತುಗಳಲ್ಲ, ಸ್ವತಃ ನಿವೇದಿತಾ ಗೌಡ ಅವರೇ ಆಡಿದಂಥ ಮಾತುಗಳು. ಅಲ್ಲಿ ಆ ಸುದ್ದಿ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದು ನಿಮಗೆ ಪರ್ಸ್ನಲ್ ಅಂತೇಳಿ ಅನಿಸ್ಬೋದು, ಆದರೂ ಕೂಡ ಕೇಳ್ತೀವಿ. ಅನೇಕರಿಗೆ ಇದರ ಬಗ್ಗೆ ಕುತೂಹಲನೂ ಕೂಡ ಇರ್ತದೆ. ಈಗ ಚಂದನ್ ಶೆಟ್ಟಿ ಅವರನ್ನು ನೀವು ಕಂಪ್ಲೀಟಾಗಿ ಮರ್ತಿದ್ದೀರಾ, ಎಲ್ಲದೂ ಕೂಡ ಕರೆಕ್ಟ್. ಆದರೆ ಅವತ್ತು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅವರ ಫ್ಯಾಮಿಲಿ ಅಥವಾ ನಿಮ್ಮ ಫ್ಯಾಮಿಲಿ ಯಾರೂ ಕೂಡ ಕೂತು ಮಾತನಾಡಲಿಲ್ವಾ? ಜೊತೆಗೆ ನೀವು ತುಂಬ ಎಕ್ಸ್ಪೆನ್ಸಿವ್ ಅಂತೆ, ಹಾಗಾಗಿ ನಿಮ್ಮನ್ನು ಸಾಕೋದಕ್ಕೆ ಸಾಧ್ಯವಾಗದೆ ಚಂದನ್ ಶೆಟ್ಟಿ ದೂರ ತಳ್ಳಿದ್ರಂತೆ ಅಥವಾ ದೂರವಾದರಂತೆ. ಈ ರೀತಿ ಕೆಲವೊಂದಷ್ಟು ಮಾತುಗಳು ಬರ್ತಿದ್ದಾವೆ. ಹೌದಾ ಅಂತಲೂ ಕೂಡ ಹೇಳ್ತಾರೆ. ಇದು ನಿಜನಾ ಸುಳ್ಳ ಏನು ಅಂತೇಳಿ ಬಿಟ್ಟು ಕೇಳ್ತಾರೆ. ಆಗ ನಿವೇದಿತಾ ಓಪನ್ ಆಗಿ ಮಾತನಾಡ್ತಾರೆ. ಬಹುಶಃ ನಿವೇದಿತಾ ಇಷ್ಟು ಓಪನ್ ಆಗಿ ಮಾತನಾಡಿದ್ದನ್ನು ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ನಿವೇದಿತಾ ತುಂಬ ಕ್ಲಿಯರ್ ಆಗಿ ಮತ್ತು ಓಪನ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಹೌದು, ನಾನು ಪ್ರತಿ ವಾರ 2 ಸಲ ನನ್ನ ಹೇರ್ ವಾಶನ್ನು ಮಾಡಿಸ್ತೀನಿ. ನನಗೆ ತುಂಬ ಬಟ್ಟೆ ತಗೊಳ್ಳುವಂಥ ಹುಚ್ಚು. ನಾನು ಸ್ಲಿಪ್ಪರ್ಸ್ಗಳನ್ನೂ ಕೂಡ ಜಾಸ್ತಿ ತೆಗೆದುಕೊಳ್ತೀನಿ. ಬ್ಯಾಗ್ಸ್ ಕೂಡ ಸಿಕ್ಕಾಬಟ್ಟೆ ಇದ್ದಾವೆ ನನ್ನ ಹತ್ರ. ಬಟ್ ನಾನು ಯಾವುದನ್ನು ಕೂಡ ನನ್ನ ಪಾರ್ಟ್ನರಿಂದ ಆಗಲಿ ಅಥವಾ ನನ್ನ ಎಕ್ಸ್ ಹಸ್ಬೆಂಡ್ನಿಂದ ಆಗಲಿ ಅಥವಾ ನಮ್ಮ ಫ್ಯಾಮಿಲಿಯವರಿಂದ ಆಗಲಿ ಎಕ್ಸ್ಪೆಕ್ಟು ಮಾಡಲಿಲ್ಲ, ಮಾಡೋದೂ ಕೂಡ ಇಲ್ಲ. ಇನ್ಫ್ಯಾಕ್ಟು ನನ್ನ ಎಕ್ಸ್ ಹಸ್ಬೆಂಡು ನನಗೆ ಏನೂ ಕೂಡ ಕೊಟ್ಟಿಲ್ಲ. ಅವರು ಒಂದು ಖರ್ಚು ಮಾಡೋದಕ್ಕೂ ಕೂಡ ನಾನು ಬಿಟ್ಟಿಲ್ಲ. ಆ್ಯಂಡ್ ನಾನು ನನ್ನ ದುಡ್ಡಿನಿಂದನೇ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಐ ವೆರಿ ಪ್ರೌಡ್ ಟು ಮೈ ಸೆನ್ಸ್. ಯಾಕಂತ ಹೇಳಿದ್ರೆ ಎಲ್ಲ ಖರ್ಚುಗಳನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಅದು ಇವತ್ತಿಂದಲ್ಲ, ನಿನ್ನೆಯಿಂದಲ್ಲ, ಈ ಹಿಂದಿನಿಂದನೂ ಕೂಡ ನಾನು ಹಾಗೆ ಇರುವಂಥದ್ದು. ಈಗ ಆ ಥರ ಆಯಿತು, ಈ ಥರ ಆಯಿತು ಅಂತ ಹೇಳಿದ್ರೆ ತುಂಬ ಸುಳ್ಳಾಗ್ತದೆ. ಅದು ನನಗೆ ಹೇಳೋದಕ್ಕೂ ಕೂಡ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಇವ್ರು ಹೀಗೆ ಹೇಳ್ತಾರೆ, ಇವರು ಹಾಗೆ ಹೇಳ್ತಾರೆ. ಅದ್ರ ಬಗ್ಗೆ ನಾನು ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ನಾನು ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಇನ್ನು ಒಂದು ಈ ಫ್ಯಾಮಿಲಿ ಬೇರೆ, ಬೇಬಿ ಬೇರೆ ಅಥವಾ ಇನ್ನೊಂದು ಮತ್ತೊಂದು ಈ ರೀತಿ ಬೇರೆ. ಯಾಕಂತ ಹೇಳಿದ್ರೆ ಅಲ್ಲಿ ಮತ್ತೊಂದು ಪ್ರಶ್ನೆನೂ ಕೂಡ ಬರುತ್ತೆ. ನಿಮಗೆ ಮಗು ಆಗೋದು ಅಥವಾ ಮಕ್ಕಳುಗಳನ್ನು ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ನೀವು ದೂರ ಆದ್ರಿ ಎನ್ನುವಂತಹ ವಿಚಾರನೂ ಕೂಡ ಚರ್ಚೆ ಆಗ್ತಿದೆ. ಹೌದಾ ಅಂತೇಳಿ ಕೇಳಿದಾಗ ಅದಕ್ಕೂ ಕೂಡ ನಿವೇದಿತಾ ತುಂಬ ಫ್ರ್ಯಾಂಕಾಗಿ ಮತ್ತು ತುಂಬ ನೇರವಾಗಿ ಉತ್ತರವನ್ನು ಕೊಡ್ತಾರೆ. ನೋಡಿ, ಇದೇ ದೊಡ್ಡ ಮಿಸ್ಟೇಕು. ಇವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆಲವರು ಹೇಳಿಬಿಡ್ತಾರೆ, ಮಾತನಾಡಿ ಬಿಡ್ತಾರೆ. ನನಗೆ ಆ ರೀತಿ ಇಲ್ಲವೇ ಇಲ್ಲ. ನನಗೆ ಮಗು ಅಂತ ಹೇಳಿದ್ರೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಈ ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡೋದು, ಅವ್ರ ಜೊತೆಗೆ ಕಾಲವನ್ನು ಕಳೆಯೋದು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ನಾನು ನನ್ನ ಫ್ರೆಂಡ್ಸ್ಗಳ ಮಕ್ಕಳನ್ನು
ನೋಡಿ ಖುಷಿ ಪಡ್ತಿದ್ದೆ. ಅವ್ರ ಜೊತೆಗೆ ಎಂಜಾಯ್ ಮಾಡ್ತಿದ್ದೆ, ಆಟ ಆಡ್ತಿದ್ದೆ, ಸಮಯವನ್ನು ಸ್ಪೆಂಡ್ ಮಾಡ್ತಿದ್ದೆ. ಇನ್‌ಫ್ಯಾಕ್ಟು ನನ್ನ ಫ್ರೆಂಡು ನಾನೇ ಹೇಳಿದ್ದೀನಿ ನನ್ನ ಫ್ರೆಂಡಿಗೆ, "ನಿನಗೆ ಗಂಡು ಮಗು ಆದರೆ ನನಗೆ ಹೆಣ್ಮಗು ಆಗಬೇಕು. ಯಾಕಂತ ಹೇಳಿದ್ರೆ ನನಗೆ ಹೆಣ್ಮಗು ಅಂತ ಹೇಳಿದ್ರೆ ತುಂಬ ಇಷ್ಟ. ಹಾಗಾಗಿ ಅವರನ್ನು ನಾವು ಏನು ಮಾಡೋಣ, ಫ್ರೆಂಡ್ಸ್ ಆಗಿಬಿಡೋಣ. ಅವರಿಬ್ಬರನ್ನ ನಾಡಿದ್ದು ಮದುವೆ ಮಾಡಿಸೋಣ." ಈ ರೀತಿಯಾಗಿಯೂ ಕೂಡ ನಾನು ಮಾತನಾಡ್ಕೊಂಡಿದ್ದೆ. ಐ ಮೀನು ನನಗೆ ಆ ಹೆಣ್ಮಗು ಅಂತ ಹೇಳಿದ್ರೆ ತುಂಬ ಇಷ್ಟ. ನನ್ನ ಫ್ರೆಂಡಿಗೆ ಗಂಡು ಮಗು ಆಗಬೇಕು. ಅವರಿಬ್ಬರನ್ನ ಫ್ರೆಂಡ್ಸ್ ಮಾಡಿಬಿಟ್ಟು ಮುಂದೆ ಅವರಿಬ್ಬರನ್ನ ಒಂದು ಕಪಲ್ ಥರ ನೋಡೋಣ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ನಾನು ಹೇಳಿದ್ದೆ. ಅಂದರೆ ಅಷ್ಟರ ಮಟ್ಟಿಗೆ ನನಗೆ ಮಕ್ಕಳಂದರೆ ಇಷ್ಟ ಅನ್ನುವಂಥ ಎಕ್ಸಾಂಪಲನ್ನು ಕೊಡ್ತಾರೆ. ಇನ್ನು ಕೆಲವು ಸಲ ಏನೂ ಮಾಡೋಕ್ಕಾಗಲ್ಲ. ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಬರೋದು ಅದು ಕಾಮನ್. ಬಟ್ ಆದರೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ, ಏನೇ ಆದ್ರೂ ಕೂಡ ಪ್ರೀತಿ ಒಂದು ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರೂ ಕೂಡ ವ್ಯರ್ಥ ಆಗ್ತದೆ. ಅಲ್ಲಿ ನಾವು ಮಾಡಿದ್ದೆಲ್ಲದೂ ಕೂಡ ತಪ್ಪಾಗಿ ಕಾಣ್ತದೆ. ನಾವು ಏನೇ ಮಾಡಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗ್ತಾನೆ ಹೋಗ್ತದೆ. ಅಲ್ಲಿ ಸಮಯ ಕೂಡ ವೇಸ್ಟ್ ಆಗ್ತಾ ಇರ್ತದೆ. ಹೌದು, ಇಲ್ಲಿ ನೋಡಿ ನಿವೇದಿತಾ ಗೌಡ ಒಂದು ಗುಟ್ಟಾಗಿದ್ದಂಥ ವಿಚಾರವನ್ನು ರಟ್ಟು ಮಾಡಿದ್ದಾರೆ. ಎಲ್ಲದೂ ಕೂಡ ಪ್ರೀತಿ ಇಲ್ಲದೆ ಹೋದರೆ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಇನ್ನು ಅವರು ಒತ್ತಿ ಹೇಳುವಂಥದ್ದು, ಎಸ್ ಐ ಆಮ್ ವೆರಿ ಎಕ್ಸ್ಪೆನ್ಸಿವ್. ನಾನು ತುಂಬಾಗಿ ಅರ್ನ್ ಮಾಡ್ತೀನಿ, ತುಂಬ ಚೆನ್ನಾಗಿ ಅರ್ನ್ ಮಾಡ್ತೀನಿ, ತುಂಬ ಚೆನ್ನಾಗಿ ಖರ್ಚು ಕೂಡ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಈ ಅರ್ನಿಂಗ್ ಅನ್ನೋದು ಇವತ್ತು ನಿನ್ನೆಯಿಂದ ಅಲ್ಲ. ನಾನು ಚಿಕ್ಕವಳಿಂದನೂ ಕೂಡ ನಾನು ಅರ್ನಿಂಗನ್ನು ಶುರು ಮಾಡಿದ್ದೀನಿ. ನಾನು ಅದನ್ನು ಅಹಂಕಾರದಿಂದ ಹೇಳ್ತಿಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ. ನಾನು ನಮ್ಮ ಅಪ್ಪ ಅಮ್ಮನ ಹತ್ರನೂ ಕೂಡ ದುಡ್ಡನ್ನು ಕೇಳಿಲ್ಲ. ನಾನೇ ವಿತ್ ಗಾಡ್ ಗ್ರೇಸ್ ಚೆನ್ನಾಗಿ ದುಡ್ಡು ಮಾಡೋದನ್ನು ಕಲ್ತಿದ್ದೀನಿ. ಬೇರೆ ಬೇರೆ ಹಾದಿಯಲ್ಲಿ, ಅಂದರೆ ಈಗ ಆ್ಯಡ್ ಶೂಟ್ಸ್ಗಳಿರ್ತವೆ, ಪ್ರಮೋಷನ್ಸ್ ಇರ್ತದೆ, ಜೊತೆಗೆ ಬೇರೆ ಬೇರೆ ಕಡೆ ಈ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡೋದಿರ್ತದೆ, ಓಪನಿಂಗ್ ಶಾಪ್ಸ್ಗಳ ಓಪನಿಂಗಿಗೆ ಹೋಗ್ತೀನಿ. ಇಲ್ಲೆಲ್ಲ ಹೋಗಿಬಿಟ್ಟು ನನ್ನ ಜೀವನಕ್ಕೆ ಏನು ಬೇಕು ನಾನು ಅದನ್ನು ಅರ್ನ್ ಮಾಡ್ತೀನಿ. ನಾನು ನನ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಹೇಳಿ ಬಯಸ್ತೀನಿ. ನನಗೆ ತುಂಬ ಆಸೆ. ನಾನು ಬೇರೆಯವ್ರ ಹತ್ರ ದುಡ್ಡು ಕೇಳೋದು ನಿಜವಾಗ್ಲೂ ಕೂಡ ನನಗೆ ಆಗೋದಿಲ್ಲ. ಸೊ ನೀವು ಏನೆಲ್ಲ ಈಗ ಹೊರಗಡೆ ಕೇಳ್ತಿದ್ದೀರೋ, ಚರ್ಚೆ ಆಗ್ತಿದೆಯೋ, ಅದೆಲ್ಲವೂ ಕೂಡ ಒಂದು ಕಂಪ್ಲೀಟ್ ಆದಂತಹ ಫಾಲ್ಸ್ ನ್ಯೂಸ್ ಅನ್ನೋದನ್ನು ಇಲ್ಲಿ ಒತ್ತಿ ಹೇಳ್ತಾರೆ. ಇನ್ನು ಇತ್ತೀಚೆಗೆ ನಿವೇದಿತಾ ಗೌಡ ಅವರು ತಮ್ಮ ಈ ವ್ಲಾಗ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಇದ್ರ ಬಗ್ಗೆನೂ ಕೂಡ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಬರ್ತದೆ. ಏನು, ಯಾಕೆ ನೀವು ಮಾಡ್ತಿಲ್ಲ? ಅಂದರೆ ಏನಾದರೂ ಭಯ ಇದೆಯಾ? ಅಂದರೆ ಜನ ಹೇಗೆ ನಿಮ್ಮನ್ನು ಸ್ವೀಕರಿಸ್ತಾರೆ ಅನ್ನೋಂಥ ಭಯ ಇದೆಯಾ? ಯಾಕೆ ಏನು ಅಂತೇಳಿ ಕೇಳಿದಾಗ ಆಗ ನಿವೇದಿತಾ ಗೌಡ, ಇಲ್ಲ, ನಾನು ಮುಂಚೆ ಒಂದು ಏಜೆನ್ಸಿ ಜೊತೆಗೆ ಟೈಅಪ್ ಆಗಿದ್ದೆ. ಬಟ್ಟು ಅದರಿಂದ ನಾನು ಆಚೆ ಬಂದೆ. ಈಗ ನಾನೇ ಓನಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೀನಿ. ಬಟ್ಟು ರಿಯಾಲಿಟಿ ಶೋ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ. ಈ ಇನ್ನೊಂದು 2-3 ತಿಂಗಳೊಳಗೆ ಪ್ಲ್ಯಾನ್ ಮಾಡಿ ಪ್ಲ್ಯಾಂಡ್ ಆಗಿಯೇ ನಾನು ಮತ್ತೆ ವಾಪಸ್ಸು ಯೂಟ್ಯೂಬನ್ನು ಶುರು ಮಾಡ್ತೀನಿ. ಯಾಕಂತ ಹೇಳಿದ್ರೆ ಒಂದು ಸಲ ಯೂಟ್ಯೂಬನ್ನು ಶುರು ಮಾಡಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಮತ್ತೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಆ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಬಟ್ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ. ಹಾಗೆಯೇ ಒಂದು ಹೇಳ್ತಾರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರನೂ ಕೂಡ ಇರ್ತದೆ. ಹಾಗೆಯೇ ನನ್ನ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳಿಗೂ ಕೂಡ ಇವತ್ತಲ್ಲ ನಾಳೆ ಪರಿಹಾರ ಇರ್ತದೆ. ಹಾಗಂದ ಮಾತ್ರಕ್ಕೆ ನಮ್ಮನ್ನು ಜಡ್ಜ್ ಮಾಡೋದು ತಪ್ಪಾಗ್ತದೆ. ನಮ್ಮ ಬದುಕಿನ ಪುಟಗಳೇನಿರ್ತವೆ ಅದರ ಹಿಂದೆ ಆ ಕವರ್ ಬೇರೆನೇ ಹೇಳ್ತಿರ್ತದೆ. ಪ್ರತಿಯೊಂದು ಪುಸ್ತಕದ ಕವರು ಬೇರೆಯೇ ಕತೆ ಹೇಳ್ತಿರುತ್ತೆ, ಬಟ್ ಒಳಗಡೆ ಇರುವಂಥ ಕಥೆಯೇ ಬೇರೆ ಇರ್ತದೆ. ಹಾಗಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ತುಂಬ ಮೆಚೂರ್ಡ್ ಆಗಿ ಮಾತನಾಡ್ತಾ ತಮ್ಮ ಬದುಕಿನಲ್ಲಿ ನಡೆದಿರುವಂತಹ ಘಟನೆಗಳನ್ನು ಮರೆತು ಜೀವಿಸೋಕೆ ಪ್ರಯತ್ನ ಪಡ್ತಿರುವಂತಹ ವಿಚಾರವನ್ನು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಇವರ ಬದುಕಿನಲ್ಲಿ ಪ್ರೀತಿಯ ಕೊರತೆ ಇತ್ತು, ಆ ಕಾರಣಕ್ಕೋಸ್ಕರ ದೂರ ಆದರು ಅನ್ನೋದನ್ನು ಕೂಡ ಪರೋಕ್ಷವಾಗಿ ಇಲ್ಲಿ ನಿವೇದಿತಾ ಹೇಳಿದಂತಾಗಿದೆ. ನಿಮಗೇನನ್ಸುತ್ತೆ ಸ್ನೇಹಿತರೆ? ಎಲ್ಲೋ ಒಂದು ಕಡೆ ನಿವೇದಿತಾ ಹೇಳಿರುವಂಥ ಅಷ್ಟು ವಿಚಾರಗಳು ವಾಸ್ತವವಾಗಿ ಕರೆಕ್ಟ್ ಅಂತೇಳಿ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಿವೇದಿತಾ ಗೌಡ ಅವರನ್ನು ಸಾಕಲಿಕ್ಕೆ ಕಷ್ಟ. ಹೌದು, ಎಕ್ಸ್ಪೆನ್ಸಿವ್, ಅವರೇ ಒಪ್ಕೊಳ್ತಾರೆ ನಾನು ವೆರಿ ಎಕ್ಸ್ಪೆನ್ಸಿವ್ ಅಂತೇಳಿ. ಹಾಗಾಗಿ ಬಹುಶಃ ಅದು ಎಲ್ಲೋ ಚಂದನ್ ಶೆಟ್ಟಿಗೆ ಸ್ವಲ್ಪ ಕಷ್ಟ ಆಯಿತಾ, ಅಥವಾ ಚಂದನ್ ಶೆಟ್ಟಿ ಎಲ್ಲೋ ಒಂದು ಕಡೆ ಪ್ರೀತಿಯಿಂದ ಎಲ್ಲವನ್ನು ಕೂಡ ಗೆಲ್ಲುವಂಥ ಪ್ರಯತ್ನವನ್ನು ಮಾಡದೆ ಆರ್ಡರ್ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನಿವೇದಿತಾ ಅನ್ನುವಂಥ ಹುಡುಗಿಗೆ ಫ್ರೀ ಬರ್ಡ್ ಆಗಿ ಬಿಟ್ಬಿಡೋದು ಬೆಟರ್. ಬಟ್ ಆದರೆ ಅದೆಲ್ಲಿ ಬೇಲಿಗಳು ನಿರ್ಮಾಣ ಆಗ್ತದೋ ಅಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗಿರಬಹುದು ಹಾಗೂ ಕೂಡ ಅನಿಸ್ತದೆ. ಬಟ್ ವಾಟ್ ಎವರ್, ಅವರ ಪರ್ಸ್ನಲ್ ಜೀವನವನ್ನು ರೆಸ್ಪೆಕ್ಟ್ ಮಾಡ್ತಾ ಇಬ್ಬರು ಕೂಡ ಖುಷಿಯಾಗಿ ಇರಲಿ. ಅವರ ಜೀವನವನ್ನು ಅವರೇ ಲೀಡ್ ಮಾಡುವಂತಹ ಒಂದು ಸಂದರ್ಭ ಒದಗಿ ಬರಲಿ.
ಖುಷಿಯಾಗಿ ಜೀವನವನ್ನು ಸಾಗಿಸುವಂತಾಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ, ಆಶಯ. ನಿಮಗೇನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.